ಇನ್ನೂ ಹುಟ್ಟಿಸ್ತಾ ಇದ್ದಾರೆ. ಈಶ್ವರಪ್ಪ ವಾಪಸ್ ತಗೋತಾರೆ, ನೀವು ಯಾಕೆ ಓಡಾಡ್ತೀರಾ? ಸೋಲಿನ ಭಯದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಕೂಡ ನಿರೀಕ್ಷೆ ಮೀರಿ ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಅಪಪ್ರಚಾರಗಳು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅವ್ರು ಸೋಲ್ತಾರೆ ಅಂತ ಗೊತ್ತಾದಾಗ ಈಶ್ವರಪ್ಪ ವಾಪಸ್ ತಗೋತಾರೆ. ಯಾವ ಭಾಷೆಯಲ್ಲಿ ಹೇಳ್ಬೇಕು, ಎಲ್ಲ ಭಾಷೆಯಲ್ಲಿ ಹೇಳಿದ್ದೀನಿ ನಾನು, ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ ಅಂತ. ಈ ರೀತಿ ಅವರ ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಬಗ್ಗಬೇಡಿ, ಒಪ್ಕೋಬೇಡಿ ಅನ್ನೋದನ್ನು ನನ್ನೆಲ್ಲ ಹಿತೈಷಿಗಳು ಕೂಡ ಹೇಳ್ತೇನೆ. ಅವ್ರು ಮಾಡ್ತಾ ಇರೋಂಥ ಅಪಪ್ರಚಾರಕ್ಕೆ ಅನೇಕರು ನನಗೆ ವಾಪಸ್ ಮತ್ತೆ ಪ್ರಶ್ನೆ ಕೇಳ್ತಾರೆ, ಸರ್ ಈ ರೀತಿ ಹೇಳ್ತಾ ಇದ್ದಾರೆ, ನೀವಿನ್ನೂ ವಾಪಸ್ ತಗೋತೀರಿ ಅಂತೆ. ಹೌದಾ ಸರ್, ನಾವಿನ್ನೂ ಧುಮುಕಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಈ ಚುನಾವಣಾ ಕಣಕ್ಕೆ ಇಳಿದು ನಿಮ್ಮನ್ನು ಬೆಂಬಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ರೀತಿ ಅಪಪ್ರಚಾರ ಮಾಡ್ತೀರಲ್ಲ, ಏನು ಮಾಡಬೇಕು ಅಂತ ಕೇಳಿದವ್ರಿಗೆ ಸ್ಪಷ್ಟ ಹೇಳ್ತೀನಿ, ಇಲ್ಲಪ್ಪ ನಾನು ಇಂತೇನು ಹೇಳ್ತೀನಿ ಅಂತ. ಅಂದರೆ ನಾಮಿನೇಷನ್ ನಾಳೆ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಹಾಗಾಗಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡೋದು ಇಷ್ಟೇ, ಭಾಳ ವ್ಯವಸ್ಥಿತವಾಗಿ ಚುನಾವಣಾ ಪ್ರಚಾರ ನಮ್ಮ ಕಡೆಯಿಂದ ಆಗ್ತಾಯಿದೆ. ಹಳ್ಳಿಗಳಲ್ಲಿ ಓಡಾಡ್ತಾರೆ ನಮ್ಮ ಕಾರ್ಯಕರ್ತರು, ನಿರೀಕ್ಷೆಗೆ ಮೀರಿ ಮಾಡ್ತಾಯಿದ್ದಾರೆ. ಮತ್ತು ನಾನು ಅವ್ರ ಮುಖಗಳೇ ನೋಡಿಲ್ಲ, ಆದರೆ ಅವರು ತೀರ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಹಿಂದುಳಿದ ಸಮಾಜ, ದಲಿತ ಸಮಾಜ, ನಾನಂತೂ ಅವ್ರ ಮುಖಗಳು ನೋಡಿಲ್ಲ ನಾನು. ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ, ನಾವು ಈಶ್ವರಪ್ಪನ ಬೆಂಬಲ ಕೊಡ್ತೀವಿ ಅಂತ. ಇದಲ್ಲದೆ ಮುಂದುವರ ಸಮಾಜ ಅಂತ ಅಂತಾರಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆ ದೃಷ್ಟಿಯಿಂದ ಅನೇಕರು ಬೆಂಬಲ ಕೊಡ್ತಾರೆ. ಎಲ್ಲರದ್ದು ಕಾಮನ್ ಅಭಿಪ್ರಾಯ ಏನು ಅಂದರೆ ಹಿಂದುತ್ವವಾದಿ, ಅದಕ್ಕೋಸ್ಕರ ಬೆಂಬಲ ಕೊಡ್ತೇವೆ. ಇದು ಬ್ರಾಹ್ಮಣರಲ್ಲಿರ್ಬೋದು, ಲಿಂಗಾಯತರಲ್ಲಿರ್ಬೋದು, ಒಕ್ಕಲಿಗರಿರ್ಬೋದು, ಇದೆಲ್ಲ ಇದೆ. ಇದಲ್ಲದೆ ತಮಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಪಕ್ಷನಿಷ್ಠರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಆಪಾದನೆ ಯಡಿಯೂರಪ್ಪನ ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ, ರಾಜ್ಯ BJP ಅಧ್ಯಕ್ಷ, ಅವ್ರ ಮೇಲೂ ಕೂಡ ಆಪಾದನೆ ಇದೆ. ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ. ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ, CT ರವಿ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಪ್ರಖರ ಹಿಂದುತ್ವವಾದಿಗಳು, ಪಕ್ಷನಿಷ್ಠರು, ಅವ್ರು ಯಾಕೆ ಕೊಡಲಿಲ್ಲ? ತಮಗೆ ಬೇಕಾದರೆ ಯಾಕೆ ಕೊಟ್ಕೋತಾ ಹೋಗ್ತಿದ್ದಾರೆ. ಇದನ್ನು ನಾವು ವಿರೋಧ ಮಾಡಿ, ಒಕ್ಕಲಿಗರಿಗೆ ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ. ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ. ಅದೇ ರೀತಿ ಲಿಂಗಾಯತರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದಂಥ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನಾಗರಾಜ್ ಗೌಡ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು. ಸಾದರ ಲಿಂಗಾಯತ ಅವ್ರನ್ನ ಸೋಲಿಸಿದ್ರು ಅನ್ನೋಂಥ ಸಿಟ್ಟು ಲಿಂಗಾಯತ ಸಮಾಜದಲ್ಲೂ ಇದೆ. ಅವರು ಕೂಡ ನನಗೆ ಬೆಂಬಲ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ.